ಹಾಯ್, ವಾಟ್ ಇಸ್ ಅಪ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ನಾವು ಇವತ್ತು ಹೋಗ್ತಾ ಇದ್ದೀವಿ ಮಂತ್ರಾಲಯಗೆ. ಬನ್ನಿ, ಲೆಟ್ಸ್ ಗೋ. ಪರವಾಗಿಲ್ಲ ಕಲ ದಿನ ನಾನು ಬರ್ತಾ ನಾವೆಲ್ಲ ಯಾಕೆ ಹೇಳಿ, ಯಾಕೆ ನಾನು ತುಂಬಾ ಜಾಸ್ತಿ ಮಾತಾಡ್ತೀನಿ. ಓ ಮೈ ಗಾಡ್, ಯಾರು ಹುಡುಗರು ಕೊಡಲ್ಲ ಕಡೆ. ಸ್ವಲ್ಪ ದಿನ ಹಿಂಗೆ ಎಲ್ಲಾರನ್ನೂ ಆಗಿಸ್ತೇನೆ. ಹುಡ್ಕಂಗ್ ಕೊಡಲ್ಲ ಬೆಳಿಂದ ಹಿಂಗಿದ್ರೆ ಇದು ನೋಡಿ. ಅದ್ರ ಅಡ್ವರ್ಟೈಸ್ಮೆಂಟ್ ಬಾರ್ದು. ನೋಡಿ ಗಾಯ್ಸ್, ಟ್ರಾವೆಲ್ ಮಾಡ್ಬೇಕಾದ್ರೆ ನಾವು ಹೋಗ್ತಾ ಇರೋ ರಸ್ತೆಯಲ್ಲಿ ಲಾರಿ ಆಕ್ಸಿಡೆಂಟ್ ಆಗಿಬಿಟ್ಟಿತ್ತು. ಸೊ ಸದ್ಯ ಯಾರಿಗೂ ಏನೂ ಆಗಿರಲಿಲ್ಲ. ಇದು ಹಿರಿಯೂರು, ಬಳ್ಳಾರಿ ಬಳ್ಳಾರಿಯಿಂದ ಸ್ವಲ್ಪ ದೂರ. ಏನ್ ಡ್ರಿಂಕು ಅಂದ್ರೆ ದೋಸೆ ತಿನ್ಕೊಂಡು ಇಲ್ಲಿ ಮುಂದೆ ಸ್ಟಾಪ್ ಅಲ್ಲಿ ದೋಸೆ ತಿನ್ಕೊಂಡು ಯೂ ಟರ್ನ್ ಮಾಡ್ಕ ಮೈಸೂರು ದೋಸೆ ತಿನ್ನಕ್ ಬಂದಿದೀವಿ ನಾವು. ಅಷ್ಟು ಹಿರಿಯೂರಿಗೆ ಮೈಸೂರಲ್ಲಿ ದೋಸೆ ಸಿಗ್ಲಿಲ್ಲ, ಅದಕ್ಕೆ ಹಿರಿಯೂರಿಗೆ ಬಂದಿದೀವಿ. ಇವ್ರಾಗ ದೋಸೆ ತಿನ್ಕೊಂಡು ಆಮೇಲೆ ಬಳ್ಳಾರಿಗೆ ಮೈಸೂರಿಗೆ ಹೋಗೋದು, ಬಳ್ಳಾರಿಗೆ ಹೋಗೋದು. ಮೈಸೂರು ಇದೆಲ್ಲ ನಂಗೆ ಇಲ್ಸಿ ನಾನು ಹೋಯ್ತೀನಿ. ಅವಮಾನ ಮಾಡ್ತಾವ ನಂಗೆ. ನಿಲ್ಸ್ರು ಅಲ್ಲಿ ಹೇಳ್ಕೊತಾಳೆ ಇನ್ನೊಬ್ರು. ಜಾಗ ಸಾಕಾಯ್ತು ನಮ್ಗೆ. ಯಪ್ಪ ಆಯ್ತಲ್ಲ ನನ್ಗೆ. ದೋಸೆ ತಿನ್ಕೊಂಡು ಬಾಯ್. ಸೊ ನಾವ್ ಇವಾಗ ಹಿರಿಯೂರಿಗೆ ಬಂದು ಟಿಫನ್ ಇಲ್ಲಿಂದ ಯೂ ಟರ್ನ್ ಮೈಸೂರು, ಮೈಸೂರು ಅಂತ ಹೊಡ್ಕೊ ಹೋಗೋದು. ಫೋಟೋ ಶೂಟ್ ಮಾಡ್ಕೊತಾ ಇದ್ದಾರೆ ನೋಡಿ. ಕಾರ್ ನಿಲ್ಸಕ್ಕಿಲ್ಲ, ಫೋಟೋ ವಿಡಿಯೋ. ಸೊ ನಾವೀಗ ಬಳ್ಳಾರಿ ಹೈವೇ ಮೇಲೆ ಇದೀವಿ. ಸೊ ಈ ಕಡೆ ಹೋದ್ರೆ ಬಳ್ಳಾರಿ. ಬನ್ನಿ. इन्हें हाथ अच्छे से करते थे. गणे गणे हाथ नहीं बात लगे. Bye. Bye.
ಹಾಸ್ಪಿಟಲ್ ಇಂಜೆಕ್ಷನ್ पैसा थोड़ा पैसा ಇಂಜೆಕ್ಷನ್ ಚುಚ್ಚಿ ಎಲ್ಲರಿಗೂ ಬಾಯ್ ಹೇಳ್ಬಿಟ್ಟು ಇವಾಗ ನಾವು ಐಸ್ ಕ್ರೀಮ್ ತಿನ್ನಕ್ಕೆ ಬಂದಿದ್ದೀವಿ. ನಮ್ಮ ಫೇಮಸ್ ಬಳ್ಳಾರಿ ನಾವು ದುರ್ಗಮ್ಮ ಗುಡಿಗೆ ಬಂದಿದ್ದೀವಿ. ನಮ್ಮ ಪಿಂಟು ಶಾರ್ಟ್ಸ್ ಹಾಕೊಂಬಂದಿದ್ದಾನಂತ ಅವ್ನಿಗೆ ಅಲೋ ಮಾಡಲಿಲ್ಲ, ಸೊ ನಾವೆಲ್ಲ ಒಳಗೆ ಹೋಗ್ತಿದ್ದೀವಿ. ನೆಕ್ಸ್ಟ್ ಬರೋರು ಶಾರ್ಟ್ಸ್ ಹಾಕೋ ಬರಬೇಡಿ ಇಲ್ಲಿಗೆ, ಆಮೇಲೆ ನಿಮ್ಗೂ ಅಲೋ ಇರಲ್ಲ, ಗೊತ್ತಿಲ್ಲ ನಾವು ಬಂದ್ವಿ. ಸೊ ಶಾರ್ಟ್ಸ್ ಅಲೋ ಇಲ್ಲ. ಹೋಯ್ತಾ ಅವನ ಕಡೆ ರಶ್ ಇಲ್ಲ, ಬಂದ್ರೆ ಬಾ ಹೋಗ್ಬಿಟ್ಟು ಬಂದ್ಬಿಡೋಣ. ಏನೋ ಕುಂಕುಮ ಹಾಕೊಂಡಿರೋದು ಲವ್ ಇಲ್ಲಿ ನೋಡಿ ಸಾಕು ಹಾಕೊಂಡು ಯಾಕೆ ಅಕ್ಕಾರ ಹಿಂಗೆಲ್ಲ ಮಾಡಿದ್ ನೀವು? ನಾನೇನ್ ಮಾಡ್ಲಿ? ಸೊ ನಾವು ನಡ್ಮಧ್ಯ ನಡರಾತ್ರಿ ಇಲ್ಲ ಮುಸ್ಸಂಜೆ ಮುಸ್ಸಂಜೇಲಿ ಮೂರಲ್ಲಿ ತಂಗಾಳಿ ಮೈಸೂರು ಬಿಟ್ಟಿದ್ದು ಬಂದಿದ್ದೀವಿ ಆಡಾಡಕ್ಕೆ. ತಗೊಂಡಿದ್ದಾರೆ ಟೀ ಕುಡಿಯಕ್ಕೆ ಅಣ್ಣವರು. ಕಾಲೆಲ್ಲ ಕೂತು ಕೂತು ಅಕ್ಕಾರ ಏನಾರು ತಗೊಂಡು ಬಂದ್ರಿ ಅಕ್ಕಾರ? ನಡ್ರಿ ಹೋಗೋಣ, ನಡ್ರಿ ಬೇ ನಡ್ರಿ ಹೋಗೋಣ, ನಡ್ರಿ. ನಡ್ರಿ ಎಲ್ಲರೂ ಕನ್ನಡದಲ್ಲಿ ಹೇಳಿ. ಕೇರಳ ಇವಾಗ ಸೋನು ಏನೋ ಕ್ವಶನ್ ಕೇಳ್ತಾಳಂತೆ. ಬೆಡ್ಶೀಟು ಬೆಡ್ಡಿಂದ ಕೆಳಗಡೆ ಬಿದ್ದಾಗ ಏನ್ ಹೇಳುತ್ತೆ? ನಾನು ಬಿದ್ದೋದೆ. ಓ ಶಿಟ್. ಹೆಂಗೆ ನಾವು ಇಲ್ಲಿ ಕೇಳ ಗೌರ್ಮೆಂಟ್ ಸ್ಟ್ರೈಟ್ ಕರ್ಕೋಶಕ್ಕೆ ಈಗ ನಾವು ಹೇಳು. ರೂಮ್ ಹುಡ್ಕಕ್ಕೆ ಹೋಗ್ತಾ ಇದ್ದೀವಿ. ಚಂದ್ರಕಲಾಗಿ ಬಂದ್ವಿ, ಚಾದ್ವಿ, ರೂಮ್ ಹುಡ್ಕಕ್ಕೆ ಹೋಗ್ತಿದ್ದೀವಿ. ಸೊ ದೇವಸ್ಥಾನದ ರೂಮ್ನ ಸ್ವಲ್ಪ ಸಿಗ್ಲಿ ಅಂತ ಟ್ರೈ ಮಾಡ್ತಾ ಇದ್ದೀವಿ, ನೋಡಬೇಕು ಏನಾಗುತ್ತೆ. CRO ಆಫೀಸ್ ಕೇಳಿದ್ವಿ, ರೂಮು ಎಲ್ಲ ಫುಲ್ ಆಗಿದೆ, ವೀಕೆಂಡ್ ಇರೋದ್ರಿಂದ ಫುಲ್ ರೂಮು. ಸೊ ಬೇರೆ ಕಡೆ ಪ್ರೈವೇಟ್ ಟ್ರೈ ಮಾಡೋಣ ಅಂತ ಹೋಗ್ತಿದ್ದೀವಿ. ಬನ್ನಿ ಹೋಗೋಣ. ಇದೆಲ್ಲ ಫುಲ್ ಆಗಿಬಿಟ್ಟಿದೆ ನೋಡಿ ರೂಮ್ಸ್. ವೀಕೆಂಡ್ಸ್ ಬಂದರೆ ಈಗ ಇಲ್ಲ ಆನ್ಲೈನ್ ಬುಕ್ ಮಾಡ್ಕೊಂಬರ್ಬೇಕು. ಸೊ ನಮ್ಮದು ಪ್ಲ್ಯಾನ್ ಇರಲಿಲ್ಲ, ಸಡನ್ನಾಗಿ ಬಂದಿದ್ದರಿಂದ ಕ್ಲೋಸ್. ಬೇರೆ ಕಡೆ ಸಿಗುತ್ತೆ, ಟ್ರೈ ಮಾಡೋಣ. ಹಾಗಾಗಿ ಹೋಗ್ತಾ ಇದೀವಿ ಇವಾಗ. ದರ್ಶನ ಸಿಗುತ್ತಾ ಅಂತ ನೋಡಕ್ ಹೋಗ್ತಿದೀವಿ. ಇನ್ನೊಂದು 1/2 hour ಇದೆ ದರ್ಶನ ಮಾಡ್ಕೊಳ್ಳೋಕ್ಕೆ. ಸೊ ಅದಕ್ಕೆ ಹೋಗ್ತಾ ಇದೀವಿ. ನೋಡೋಣ. ರಥ ಆಗೋಗಿದೆಯಂತೆ, ದರ್ಶನನಾರು ಮಾಡ್ಕೊ ಬರೋಣ ಅಂತ ಹೋಗ್ತಿದೀವಿ. ನೋಡೋಣ ಏನಾಗುತ್ತೆ. ಕರೆಕ್ಟ್. ಈ ರೂಮ್ ಸಿಗದೆ ಇರೋರು ಈ ಥರ ಇಲ್ಲೇ ಮಲ್ಕೊತಾರೆ. ಟಾರ್ಪಾಲು, ಗೋಣಿ ಚೀಲ, ಸೊ ಏನೇನಿರುತ್ತೆ ಚಾಪೆ ಎಲ್ಲ ತಂದಿರ್ತಾರೆ. ಸೊ ಇಲ್ಲಿಲ್ಲೇ ಮಲ್ಕೋತಾರೆ. ಏನು ಮಾಡೋಕ್ಕಾಗಲ್ಲ, ರಶ್ ಇದ್ದಾಗ ಇಲ್ಲೇ ಮಲ್ಕೋತಾರೆ. ಒಬ್ಬರು ಸಿಕ್ಕಿಲ್ಲ ಅಂದರೆ ರೂಮು. ಸೊ ನೋಡಿ ಆಲ್ರೆಡಿ ಎಲ್ಲ ಮಲ್ಕ್ತಾ ಇದ್ದಾರೆ. ಅದಕ್ಕೆ ನಡೀರಿ, ಬನ್ನಿ ಜಲ್ದಿ ಟೈಮ್. ಜನ ಇಲ್ಲ ಇಲ್ಲಿ ಬಿಟ್ಟು. ದರ್ಶನ ಎಲ್ಲ ಆಯಿತು. ಹೇಗನ್ನಿಸ್ತು? ಅರ್ಜೆಂಟಲ್ಲಿ ದರ್ಶನ ಮಾಡಿದ್ದು. ಬೇಗ ಓಡ್ಕೊಂಡು ದರ್ಶನ ಮಾಡಿಕೊಂಡು 5 ನಿಮಿಷ 10 ನಿಮಿಷ ನಾನು ನಿಂತಿದ್ದೆ ತುಂಬ. ಹಿಂಗೆ ಹೋಗೋದು ಗುಡುಗುಡು ಅಂತ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಅಂತ ಬಂದ್ಬಿಟ್ವಿ. ನಾಳೆ ಮತ್ತೆ ಎಷ್ಟೊತ್ತು ನೋಡಿಲ್ಲ. ಮತ್ತು ಇವಾಗ ಇಲ್ಲಿ ಬದನೆಕಾಯಿ ಬೋಂಡ ಫೇಮಸ್ ಅಂತೆ. ಸೊ ಅದಕ್ಕೆ ಟ್ರೈ ಮಾಡಕ್ಕೆ ಹೋಗ್ತಿದ್ದೀವಿ. ಎಲ್ಲೋದು ತಿನ್ನೋದಂತೂ ಬಿಡ್ತೀವಿ. ಎಲ್ಲರೂ ತಿನ್ನೋದಂತೂ ಬಿಡಲ್ಲ. ಏನಾದ್ರು ಫೇಮಸ್ ಇದ್ರೆ ಎಲ್ಲೋದು ತಿನ್ನೋದಂತೂ ಬಿಡಲ್ಲ, ಯಾಕಂದರೆ ಫೇಮಸ್ ಇರೋದು ತಿನ್ಬೇಕಲ್ವಾ. ಸೊ ಅದಕ್ಕೆ ತಿನ್ಬಿಟ್ಟು ನೀವು ಇಲ್ಲಿ ಬಂದರೆ ಅದನ್ನು ಟ್ರೈ ಮಾಡಿ. ತಿನ್ಬಿಟ್ಟು ಹೇಳ್ತೀನಿ ಆಮೇಲೆ ಹೆಂಗಿದೆ ಅಂತ ಟೇಸ್ಟು. ಆಮೇಲೆ ತಿನ್ಬಿಟ್ಟು ಪ್ರಸಾದ ತೊಗೊಂಡು ಪಚಡಿ. ಬದನೆಕಾಯಿ ಬಜ್ಜಿ ಟ್ರೈ ಮಾಡ್ತಿದ್ದೀವಿ ಗಾಯ್ಸ್.
ಇದು ಬಂದು ಎಂಟ್ರೆನ್ಸ್ ಅಲ್ಲೇ ಇರೋದು ರಾಘವೇಂದ್ರ ಸ್ವಾಮಿ ಮಠದ ಹತ್ರ. ಬನ್ನಿ ಬನ್ನಿ ಖಾಲಿಯಾಗಿ ಹೋಗಿದೆ ಅಂತೆ, ನಮ್ಗೆ ಒಂದೇ ಪ್ಲೇಟ್ ಸಿಕ್ಕಿದ್ದು. ಚಂಗ್ಲಿ ಚಳಿ ಚಳಿಲಿ ಬಿಸಿ ಬಿಸಿ ಬೋಂಡ. ಬಿಸಿ ಆಯ್ತಾ? ನಾನು ಇಷ್ಟ ಇಲ್ಲ ಬದನೆಕಾಯಿ, ಆದರೂ ಟ್ರೈ ಮಾಡಿ. ಉಪ್ಪನ್ನು ಬಿಸಿ ಐತೆ. ಚಲ್ ಬೇರೆ ಈಗ ಹಾಂ ಚೆನ್ನಾಗಿದಲ್ಲ. ಸೊ ಒಗ್ಗರಣೆ ಮಿರ್ಚಿ ತೊಗೊಂಡಿದ್ದೀವಿ ಇವಾಗ. ಫಸ್ಟ್ ಟೈಮ್ ಸೋನು ಟ್ರೈ ಮಾಡ್ತಿದ್ದಾಳೆ. ತಿನ್ನೆ. ಸೊ ಪ್ರಸಾದ ಆಗೋಗ್ಬಿಟ್ಟಿದೆಯಂತೆ. ಜರ್ ಖಾನ್ ಸರಿಗ ಒಂದೇ ಮೇಕಪ್ ಕಿಟ್. ನಾಳೆ 8 ಗಂಟೆಗೆ ನೋಡಿ ಬರೀ ಅಳ್ತಾಳೆ ನೋಡಿ ಇವಳು. ಹಾ ನೋಡಿ ಇಲ್ಲಿ ಬರೀ ಅಳ್ತಾಳೆ ಇವಳು. ಅಳ್ಪುರ್ಕಿ ಹಳೆಕಾಯಿ. ನೀವು ಅಳಿಸ್ತೀರಾ, ಅದಕ್ಕೆ ನಾನು ಅಳೋದು. ಕೋಪ. ಕಾಳಿ ದೇವಸ್ಥಾನಕ್ಕೆ ಬಂದಿಲ್ಲ ನಾವು, ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿರೋದು. ನೋಡಿ ಇನ್ನ 5 ಸೆಕೆಂಡ್ಸ್ ಅಲ್ಲಿ ಅಲ್ಲ 3 ಸೆಕೆಂಡ್ಸ್ ಅಲ್ಲಿ ನಾವು ಬಿಗ್ ಬಾಸ್ ನೋಡ್ತಾ ಇದೀವಿ. ಬಂತು. ಕಿಚ್ಚನ ಜೊತೆ ನೋಡಕ್ ನಮ್ಮ ಮಾವನ ಏನ್ ಮಂತ್ರಾಲಯದಲ್ಲಿ ಯಾರ ತರ ಅವ್ರೆ? ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ. ಇವಾಗ ನಾವು ನದಿಗೆ ಬಂದಿದ್ದೀವಿ ಸ್ನಾನ ಮಾಡೋಕ್ಕೆ. ರಿಂಕು ಸೋನು ಸ್ನಾನ ಮಾಡ್ತೀನಿ ಅಂತಂದರು ರಾತ್ರಿ. ಸೊ ಇವಾಗ ನೋಡಿದ್ರೆ ಚಳಿ ಅಂತ ಒದ್ದಾಡ್ತಾ ಇದ್ದಾರೆ. ತುಂಬ ಜನ ಇದ್ದಾರೆ. ಬೆಳಗ್ಗೆ 5:30 6 ಗಂಟೆ ಆಗಿದೆ. ಎಲ್ಲ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಸೊ ಸ್ವಲ್ಪ ನಾವು ಬೆಳಕಾಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಬನ್ನಿ ಹೋಗೋಣ. ಸೊ ನೋಡಿ ಜನ ಎಲ್ಲ ಫ್ರೆಶ್ ಅಪ್ ಆಗ್ತಾ ಇದ್ದಾರೆ. ಚಳಿ ಇದೆ ತುಂಬಾ. ಕಾಣಿಸ್ತಾ ಇಲ್ಲ ಏನುವೆ. ಆ ಕಡೆ ಇದೆ ನದಿ, ಆ ಕಡೆ. ಸೊ ಎಲ್ಲ ಸ್ನಾನ ಮಾಡಿ ದೀಪನ ಬಿಡ್ತಾ ಇದ್ದಾರೆ ನದಿಲಿ. ಇವಾಗ ಬೆಳಗಾಯ್ತು ನೋಡು ಹೇ ಮುದ್ದು ಗಣಪ. ಹೇಗಿದೆ? ಚಳಿ ಆಯ್ತೈತೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್, ಶುಭೋದಯ. ಅಬ್ಬಾ, ನಾನು ಮುಡುಗಿರಿಗೆ ಸ್ಟೋರಿ ಹೇಳ್ತಾ ಇದ್ದೆ. 2009 ಪ್ರವಾಹ ಬಂದಿತ್ತು ಕಣ್ರಮ್ಮ ಅಂತ. ಅವಾಗ ರಿಂಕು 2 ವರ್ಷ ಇದ್ದಂತೆ. ಸೋನು ನಾನು 2 ವರ್ಷ 3 ವರ್ಷ. ಹಾಂ, ಸೋನು 6 ವರ್ಷ ಇದ್ದಂತೆ. ಪಿಂಟು 4 ವರ್ಷ ಇದ್ದಂತೆ. ಅವ್ರಿಗೇನು ಗೊತ್ತಿಲ್ಲ. ಅದಕ್ಕೆ ಯೂಟ್ಯೂಬ್ ಓಪನ್ ಮಾಡಿ ನೋಡಿ ವೀಡಿಯೋಸು ಅಂತ ಅಂತಿದ್ದೆ. ನೆಟ್ಟೇ ಸಿಗ್ತಾ ಇಲ್ಲ, ನೆಟ್ವರ್ಕ್ ಇಲ್ಲ. ಇಷ್ಟು ದೊಡ್ಡ ನದಿ ರಿಂಕು ಅಂತ ಅವಳು ಇಷ್ಟು ಚಿಕ್ಕ ನದಿ ಹೆಂಗೆ ಬಂದಿತ್ತು ಪ್ರವಾಹ ಅಂತ. ಅದಕ್ಕೆ ನೋಡಮ್ಮ ಯೂಟ್ಯೂಬಲ್ಲಿ ಎಲ್ಲ ಗೊತ್ತಾಗುತ್ತೆ ಅಂತ ಅಂತೀನಿ. ದೇವಸ್ಥಾನ ಅಲ್ಲಿದೆ, ನಾವಿಲ್ಲಿದ್ದೀವಿ. ಇವ್ರು ಸ್ನಾನ ಮಾಡಕ್ ಬಂದ್ಬಿಟ್ಟು ಪಾಪ ಹುಡುಗರು ಮುಳುಗಿಸ್ಬಿಟ್ಟಿದ್ದಾರೆ ಗಾಯ್ಸ್.
ನಿಂತ್ಕೋ. ಫ್ರೆಂಡ್ಸ್ ತುಂಬಾ ಅಂದ್ರೆ ತುಂಬಾ ನೋಡಿ ಗಲೀಜು, ಮತ್ತೆ ಇಲ್ಲೆಲ್ಲ ಗಲೀಜು ಮಾಡ್ತಾರೆ. ಸೊ ಅದೇ ಬೇಜಾರು, ನೀಟಾಗಿ ಇಟ್ಕೊಂಡು ನೀಟಾಗಿ ಮಾಡ್ಕೊಂಡೆಲ್ಲ ಹೋಗೋಣ ಅಂತ ಇಲ್ಲ. ಎಲ್ಲೆಲ್ಲಿ ಸ್ನಾನ ಮಾಡ್ತಾರೆ ಎಲ್ಲ ಅಲ್ಲಲ್ಲೇ ಬಿಟ್ಬಿಟ್ಟು ಹೋಗ್ತಾರೆ. ಸೊ ಇನ್ನೊಂದೇನೆಂದರೆ ಆಂಧ್ರ ಕರ್ನಾಟಕ ಎರಡೂ ಜನ ಬರೋದ್ರಿಂದ ತುಂಬಾ ಗಲೀಜು ಮಾಡ್ತಾರೆ. ಸೊ ಇಬ್ಬರ ಪರಿಸ್ಥಿತಿ ಈ ಥರ ಇವಾಗ, ಕರ್ನಾಟಕ ಆಂಧ್ರ ಪರಿಸ್ಥಿತಿ. ದೇವಸ್ಥಾನ ಆದಮೇಲೆ ನೀಟಾಗಿ ಇಟ್ಕೋಬೇಕು. ಸೊ ಇದೆಲ್ಲ ನೋಡಿದ್ರೆ ಬೇಜಾರಾಗುತ್ತೆ. ಹೆಣ್ಮಕ್ಳಿಗೂ ಸ್ನಾನ ಮಾಡೋಕ್ಕೆ ಕಂಫರ್ಟಬಲ್ ಇರಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಆ ಥರ. ಸೊ ದೇವಸ್ಥಾನ ಹತ್ರ ಬಂದಿದ್ದೀವಿ ನೋಡಿ. ಅಭಿಷೇಕ ಮಾಡ್ತಾ ಇದ್ದಾರೆ ಇನ್ನು. ಹೆಣ್ಮಕ್ಳು ಜೊತೆ ಬರಬಾರ್ದು ಅಂತಾರೆ, ಗಂಡ್ಮಕ್ಳ ಜೊತೆ ಮಾತ್ರ ಬರ್ಬಾರ್ದು. ಏಕೆ? ಅರ್ಧ ಗಂಟೆ ನಿಲ್ಸೋರೆ ಚಪ್ಪಿಗಿರಿ ಅಂತ. ಅರ್ಧ ಗಂಟೆ ಏನಾಗಿಲ್ಲ, ಬರೀ ಸುಮ್ಮನೆ ಕಾಲು ಗಂಟೆ. ಇರೋದಕ್ಕಾದ್ರೂ ಒಂದು ಪೋಸ್ಟ್ ಮಾಡಬೇಕು. ಇಲ್ಲ ಅಂದ್ರೆ ಪಂಚಲ ಹೇಳ್ಬಿಟ್ಟು. ಹಾಯ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಪ್ರೀತಿರಾಮ್ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಏನಕ್ಕಂತ Subscribe to channel, have 400. ಅಂದರೆ ಏರ್ ಪಿನ್ನು ಕೂಡ ಕೊಡ್ತಾರೆ. 10 ರೂಪಾಯಿಗೆ 3 ಏರ್ ಪಿನ್. ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸು ದರ್ಶನ ಮಾಡ್ಕೊಳ್ಳಿ ಗುರು ರಾಘವೇಂದ್ರ ಸ್ವಾಮಿದು. ಎಲ್ಲರಿಗೂ ಒಳ್ಳೇದಾಗಲಿ. ಸೊ ನೋಡಿ ಜನ ಎಲ್ಲ ಕಡೆ ಜನ ಇದ್ದಾರೆ. ತುಂಬ ಚೆನ್ನಾಗಾಯಿತು. ಗರ್ಭಗುಡಿ ಒಳಗೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಫಸ್ಟ್ ಟೈಮು ನಾನು ರಾಯರನ್ನ ಗರ್ಭಗುಡಿ ಒಳಗೆ ನೋಡಿದ್ದು. ತುಂಬ ಅಂದರೆ ತುಂಬ ಖುಷಿ ಆಯಿತು. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಬ್ಲಾಗು ನಾನು ರಾಯರ ಮಠದಿಂದನೇ ನಾನು ಸ್ಟಾರ್ಟ್ ಮಾಡಿದ್ದು. ತುಂಬ ಅಂದರೆ ತುಂಬಾ ಖುಷಿ ಆಯಿತು ನನಗೆ. ತುಂಬಾ ಖುಷಿ ಆಯಿತು. ಸೊ ಇವಾಗ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ 400 ಸಬ್ಸ್ಕ್ರೈಬರ್ ಆಗಿದ್ದಾರೆ. ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಇದೇ ಥರ ಸಪೋರ್ಟು ನೀವು ಯಾವಾಗಲೂ ನನ್ನ ಚಾನಲ್ಗೆ ಕೊಡ್ತಾ ಇರಿ ಅಂತ ಹೇಳ್ತಾ, ಸೊ ಇನ್ನು ನಮ್ಮ ಜರ್ನಿ ಮುಂದುವರಿತಾನೆ ಇರುತ್ತೆ. ಸೊ ಮತ್ತು ಇನ್ನು ನಾನು ಇದು ಇನ್ಸ್ಟಾಗ್ರಾಮಲ್ಲಿ ಕೂಡ ಹಾಕಿದ್ದೆ ಸ್ಟೋರಿನ, ಯಾವ ಥರ ವ್ಲಾಗ್ ನಿಮಗೆಲ್ಲರೂ ಇಷ್ಟ ಆಗುತ್ತೆ ಅಂತ. ಸೊ ಎಲ್ಲರೂ ಜಾಸ್ತಿ ಇವಾಗ ನಿನ್ನೆ ನೋಡಿದರೆ ನಾವು ಡೈಲಿ ಬ್ಲಾಗ್ ಅಂತ ಇತ್ತು. ಸೊ ಇವತ್ತು ಬೆಳಗ್ಗೆ ನೋಡಿದಾಗ ಟ್ರಾವೆಲಿಂಗ್ ಅಂತ ಇತ್ತು. ಸೊ ಆದಷ್ಟು ಎಲ್ಲನೂ ನಾನು ಟ್ರೈ ಮಾಡಿ ಬ್ಲಾಗ್ನ ನಿಮಗೋಸ್ಕರ ಆಗ್ತಾ ಇರ್ತೀನಿ ಅಂತ ಹೇಳ್ತಾ, ಸೊ ನಿಮ್ಮ ಸಪೋರ್ಟು ನಮಗೆ ಹೀಗೆ ಇರಲಿ, ರಾಯರ ಆಶೀರ್ವಾದ ನಿಮ್ಮ ಮೇಲೆ ಎಲ್ಲರ ಮೇಲೂ ಇರಲಿ ಅಂತ ಹೇಳ್ತಾ, ಸೊ ಡೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಪ್ರೀತಿರಾಮ್ ಯೂಟ್ಯೂಬ್ ಚಾನಲ್. ಸೊ ಇನ್ನು ಈ ಬ್ಲಾಗ್ ಮುಗ್ದಿಲ್ಲ. ಸೊ ಇನ್ನು ಮುಂದೆ ಬೇರೆ ಕಡೆ ಎಲ್ಲ ಹೋಗೋದಿದೆ ಪ್ಲೇಸು. ಸೊ ಎಲ್ಲರನ್ನು ಕವರ್ ಮಾಡ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್. Ding dong bell. तेरी मर्जी सच के लिए मुझके लिए आना. ಸೊ ಇವಾಗ ನಾವು ಪಂಚಮುಖಿ ಆಂಜನೇಯ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಇಲ್ಲಿ ಆ ಕಡೆ ಈ ಕಡೆ ನೋಡೋ ಪ್ಲೇಸಸ್ ಇದೆ ಸುಮಾರು ಕಡೆ. ಸೊ ನೋಡಿಕೊಂಡು ಹೊರಡೋಣ ಅಂತ ಹೋಗ್ತಾ ಇದ್ದೀವಿ. ಇವಾಗ ರಾಘವೇಂದ್ರ ಸ್ವಾಮಿ ತಪಸ್ ಮಾಡಿರೋಂಥ ಪ್ಲೇಸಿಗೆ ಬಂದಿದ್ದೀವಿ. ಮರದ ಕೆಳಗಡೆ ತಪಸ್ ಮಾಡಿರೋದು. ಸೊ ಬನ್ನಿ ಹೋಗೋಣ ನೋಡೋಕ್ಕೆ.
ಇಲ್ಲೇ ಅಂತೆ ನೋಡಿ ರಾಘವೇಂದ್ರ ಸ್ವಾಮಿ ತಪಸ್ ಮಾಡ್ತಾ ಇದ್ದಿದ್ದು ಜಾಗ, ಈ ಮರದ ಕೆಳಗಡೆ. ಅಂತಾರದು ಬಿಚ್ಚಾಲಮ್ಮ ದೇವಸ್ಥಾನ. ಹೊಸದಾಗಿ ಓಪನ್ ಮಾಡಿದ್ದಾರೆ, ಹೊಸದಾಗಿ ಚೆನ್ನಾಗಿದೆ. ಇಲ್ಲ ಬಿಚ್ಚಾಲಮ್ಮ ದೇವಿ, ಬಿಚ್ಚಾಲಮ್ಮ ದೇವಿ ತುಂಬ ಚೆನ್ನಾಗಿದೆ ದೇವಸ್ಥಾನ. ಅರಗ್ಲದಲ್ಲಿ ಹೋಗ್ತಾ ಇದೀವಿ, ಒಬ್ಬರಿಗೆ 40 ರೂಪೀಸ್. ಏನಂತಾರೆ ಈ ಕಡೆ ಇದಕ್ಕೆ ಅರಗ್ಲಗೆ? ತೆಪ್ಪ ಅಂತಾರೆ ಅಂತ ಈ ಕಡೆ. ಇವಾಗ ಅಪ್ಪಣ್ಣಾಚಾರ್ಯರ ಮನೆಗೆ ಬಂದಿದ್ದೀವಿ, ರಾಘವೇಂದ್ರ ಸ್ವಾಮಿ ಅವರ ಗುರುಗಳ ಮನೆಗೆ ಬಂದಿದ್ದೀವಿ. ಏನ್ ಸ್ಟೋರಿ पांडा उगी सी है गड ए काय तुमचे ए तुझ काय काय तुमचे बोला तुझ काय बोला हे देखला सोड नाही पांडाला अरे मोबाईल नाही देव सोडला आम्ही अल्ले मम्मी देव सोडला तू सोडून गेले ना मकी हे देखला इत्तेकला बसली ती बघा का काय आहे काय आ ಸೊ ನಾವಿವಾಗ ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀವಿ. ಸೊ ಅಲ್ಲಿ ನೋಡಿ ದೇವಸ್ಥಾನ. ನಾನು ಬಂದು ತುಂಬಾ ವರ್ಷ ಆಗೋಯ್ತು. ಸೊ ಅದಕ್ಕೆ ಇವಾಗ ಬಂದಿದ್ದೀವಲ್ಲ, ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಎಲ್ಲ ಕಡೆ ರಶ್ಶು ಗಾಯ್ಸ್, ಎಲ್ಲ ಕಡೆ ರಶ್ಶು. ಭಾನುವಾರ ಇರೋದ್ರಿಂದ ಫುಲ್ ಜನ ಇದ್ದಾರೆ. ನಮ್ಮ ಮಕ್ಕಳೆಲ್ಲ ಟಯರ್ಡ್ ಆಗ್ಬಿಟ್ಟಿದ್ದಾರೆ. ಸೊ ದೇವ್ರ ದರ್ಶನ ಮಾಡ್ಕೊಂಡು ಎನರ್ಜಿ ಬರ್ಸ್ಕೊತೀವಿ, ಓಕೆನಾ? ಇವ್ರಿಗೆ ಏನು ಗೊತ್ತಾ, ಬರೀ ತಿಂಡಿ ತಿಂಡಿ ಕಾಯ್ತಾರೆ. ತಿಂಡಿ ಏನಾದರೂ ತಿಂಡಿ ಅಷ್ಟೇ, ಗಯಾಂದಿನೇನಿಲ್ಲ. ಜೈ ಶ್ರೀರಾಮ್. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ನಾವು ಎಷ್ಟು ಬೇಗ ಎಷ್ಟು ಈಸಿಯಾಗಿ ದರ್ಶನ ಮಾಡ್ಕೊಂಡ್ವಿ ಅಂತಂದರೆ, ನೀವು ನೆಕ್ಸ್ಟ್ ಟೈಮು ಈ ಥರ ಧರ್ಮಸ್ಥಳ, ಆಮೇಲಿಂದ ಮಂತ್ರಾಲಯ, ಆಮೇಲೆ ತಿರುಪತಿ ಏನೋ ನನಗೆ ಅಷ್ಟು ಗೊತ್ತಿಲ್ಲ. ಸೊ ಈ ಥರ ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಬಂದರೆ ಟಿಕೆಟ್ ತೊಗೊಂಡು ಹೋಗಬೇಡಿ. ಯಾಕಂದರೆ ಊಟಕ್ಕೆ ಅಂತ ಅಮೌಂಟ್, ಒಂದು ಅನ್ನದಾನಕ್ಕೆ ಅಂತ ಒಂದು ಇಷ್ಟ ಅಮೌಂಟ್ ಅಂತ ಕೊಟ್ಟರೆ ಅವರೇ ಈಸಿಯಾಗಿ ನಮಗೆ ನೋಡಿ, ನಾವು ಅನ್ನದಾನಕ್ಕೆ ಅಂತ ನಾವು ಅಮೌಂಟ್ ಕಟ್ಟಿದ್ವಿ ಒಂದು ಟಿಕೆಟು. ಸೊ ಈ ಟಿಕೆಟಲ್ಲಿ 5-6 ಜನ, ಒಟ್ಟು 5-6 ಜನ ದೇವರ ದರ್ಶನ ಗರ್ಭಗುಡಿಯೊಳಗೆ ಮಾಡ್ಕೋಬೋದು. ಆಮೇಲಿಂದ ಊಟಕ್ಕೆ ಕ್ಯೂ ಇದ್ರೂ ಕೂಡ ಈ ಟಿಕೆಟ್ ತೋರಿಸಿದ್ರೆ, ಒಂದು ನಿಮಿಷ ತಾಳು, ಈ ಟಿಕೆಟ್ ತೋರಿಸಿದ್ರೆ ಊಟಕ್ಕೂ ಕೂಡ ಜಲ್ದಿ ಬಿಡ್ತಾರೆ. ಅಂದರೆ ಜಾಸ್ತಿ ಜನ ನೆಕ್ಸ್ಟ್ ಟೈಮು ಯಾರು ಈ ಥರ ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಹೋದರೆ 1,000 ರೂಪಾಯಿ ಟಿಕೆಟ್ ಇರುತ್ತೆ. ಧರ್ಮ ದರ್ಶನ ತುಂಬ ರಶ್ ಇರುತ್ತೆ, 500 ರೂಪಾಯಿ ಟಿಕೆಟ್ ಇರುತ್ತೆ. ಸೊ ಆ ಥರದ್ರಲ್ಲೆಲ್ಲ ಹೋಗ್ಬಿಡಿ. ಸೊ ಇದು ವರ್ತು ಅಂತ ನನಗನ್ಸುತ್ತೆ. ಈ ಥರ ಟಿಕೆಟ್ ಕೊಡ್ತಾರೆ. ಸೊ ಅನ್ನದಾನಕ್ಕೆ ಅಂತ ಅನ್ನದಾನ ಮತ್ತು ಸೇವಾ ಟ್ರಸ್ಟ್ ಅಲ್ವೇನೋ, ಸೇವೆ ಮಾಡೋದು ರೀತಿಯಿಂದ ನಿಮಗೆ ಅಮೌಂಟ್ ಇಷ್ಟು ಅಂತ ಪೇ ಮಾಡಿದ್ರೆ ಅವ್ರು ತುಂಬ ಈಸಿಯಾಗಿ, ನಮಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಗರ್ಭಗುಡಿಯೊಳಗೆ ದರ್ಶನ ಆಯಿತು ಫಸ್ಟ್ ಟೈಮು, ನಂಗೆ ತುಂಬ ಖುಷಿ ಆಯಿತು. ಸೊ ರಾಯರ ಅನುಕರಣೆ ಎಲ್ಲರ ಮೇಲೂ ಇರಲಿ ಅಂತ ಹೇಳ್ತಾ, ಸೊ ಈ ಟಿಕೆಟ್ದು ಪ್ರಯೋಜನನ ನಾನು ನಿಮ್ಗೆ ಹೇಳಿದೆ. ಸೊ ನೆಕ್ಸ್ಟ್ ನೀವುಗಳು ಹೋದರೆ ನಿಮ್ಗಳಿಗೂ ಕೂಡ ಹೆಲ್ಪ್ ಆಗಲಿ ಅಂತ. ಸೊ ನೆಕ್ಸ್ಟ್ ಇವಾಗ ನಾವು ರೂಮ್ಗೆ ಹೋಗ್ಬಿಟ್ಟು ನಮ್ಮ ಪಯಣ ಮೈಸೂರು ಕಡೆಗೆ. ಸೊ
ಗೋಯಿಂಗ್ ಟು ಮೈಸೂರ್. ಓ ಗಾಯ್ಸ್, ಕುರಿ ಬಂದೆ ಹನುಮಂತಣ್ಣ. ನಮ್ಮ ಪಯಣ ಮೈಸೂರು ಕಡೆಗೆ ಸಾಗ್ತಾ ಇದೆ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಪ್ರೀತಿರಾಮ್ ಯೂಟ್ಯೂಬ್ ಚಾನಲ್. ಇನ್ನು ಒಳ್ಳೊಳ್ಳೆ ವ್ಲಾಗ್ ಬರ್ತಾ ಇರುತ್ತೆ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಆದಷ್ಟು ಬೇಗ 500 ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ, ಸೊ ಬಾಯ್, ಟೇಕ್ ಕೇರ್.